ಹ್ಮ್. ಎಲ್ಲರಿಗೂ ನಮಸ್ಕಾರ. ಮಾದನಾಯಿಕಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಳೆದ ಪ್ರೆಸ್ ಮೀಟಲ್ಲಿ 2-3 ವಾರ ಹಿಂದೆ ಪ್ರೆಸ್ ಮೀಟಲ್ಲಿ ಅಕ್ಯೂಸ್ ನಂಬರ್ 2 ಅವ್ರಿಗೆ ಅರೆಸ್ಟ್ ಮಾಡಿ ಅವರು ಅಂದಾಜ್ 200 ಗ್ರಾಮ್ಸ್ಗಿಂತ ಜಾಸ್ತಿ ರಿಕವರಿ ಆಗಿತ್ತು. ಈಗ ಅವರು A1 ಕೂಡ ಆರೋಪಿ ಕೂಡ ಸಿಕ್ಕಿದ್ದಾರೆ. A1 ಆರೋಪಿ ಕಡೆ ಸಿಕ್ಕಿದ ಮೇಲೆ ಟೋಟಲ್ 13 ಕೇಸಸ್ ಮಾದನಾಯಿಕಹಳ್ಳಿದು ಮತ್ತು 2 ಕೇಸ್ ನೆಲಮಂಗಲ ಟೌನ್ದು, ಒಟ್ಟಾಗಿ 711 ಗ್ರಾಮ್ಸ್ ಗೋಲ್ಡ್ ಮತ್ತು 19,50,000 ಕ್ಯಾಶ್ ಮತ್ತು ಒಂದು ಕಾರ್, 2 ವೀಲರ್ಸ್, ಟೋಟಲ್ 1,40,00,000 ಪ್ರಾಪರ್ಟಿ ಮತ್ತು ಕ್ಯಾಶ್ ಸಿಕ್ಕಿದೆ. ಈ ಪರ್ಟಿಕ್ಯುಲರ್ ಆರೋಪಿ ಅವರು ಸಾಕಷ್ಟು ಕೇಸಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೆ ಇದು ಒಂದು ಸೀರಿಯಸ್ ಇಶ್ಯೂ ಇದೆ. ನಾನು ಜಸ್ಟ್ DCP ಮತ್ತು ಜಾಯಿಂಟ್ ಕಮಿಷನರ್ಸ್ಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಕ್ರೈಮ್ ಇಟಲಿ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. 31 ಕೇಸ್ A1 ಮೇಲೆ ಇದೆ, ಎಲ್ಲ HBT ನಮ್ಮ ಸಿಟಿ ಮತ್ತು ಸುತ್ತಮುತ್ತ ಲಿಮಿಟ್ಸಲ್ಲಿ. ಇದು ಒಂದು ಸೀರಿಯಸ್ ಇಶ್ಯೂ ಇದೆ. ಯಾಕೆ ಪದೇ ಪದೇ ಇವ್ರು ಮಾಡ್ತಾನೆ, ಸೊ ವಿ ವಿಲ್ ಟೇಕ್ ಸೀರಿಯಸ್ ಆ್ಯಕ್ಷನ್ ಆ್ಯಂಡ್ ಬುಕ್ ಹಿಮ್ ಅಂಡರ್ ಸಿವಿಯರ್ ಸೆಕ್ಷನ್ ಸೊ ದ್ಯಾಟ್ ಮುಂದೆ ಈ ಥರ ಮಾಡಬಾರ್ದು. ಇದು ಸದ್ಯಕ್ಕೆ ಭಾಳ ಒಳ್ಳೆ ಕೆಲಸ ಮಾಡಿ ನಮ್ಮವರು ಗೋಲ್ಡ್ ಮತ್ತು ಕ್ಯಾಶ್ ಮತ್ತು ವೆಹಿಕಲ್ ರಿಕವರಿ ಮಾಡಿದ್ದಾರೆ ಮಾದನಾಯಿಕಹಳ್ಳಿ ಲಿಮಿಟ್ಸ್ ಅವರು. ಬನ್ನಿ ಮಾದನಾಯಿಕ. ಬರೀ ಎಲ್ಲ ಸ್ಪ್ರೆಡ್ ಔಟ್ ಆಗಿದೆ. ನಮ್ಮ DCP ನಾರ್ತ್ ವೆಸ್ಟ್ ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಒಳ್ಳೆಯ ಸೂಪರ್ವಿಷನ್ ಮಾಡಿ ಇದು ಡಿಟೆಕ್ಷನ್ ಮಾಡಿದ್ದಾರೆ. ಅದೇ ರೀತಿ ಅವರು ಮುಂದೆ ಕೂಡ ಇವರು ಮಾಡಬಾರ್ದು ಆ ಥರ ನಿಟ್ಟಿನಲ್ಲಿ ಕೂಡ ಆ್ಯಕ್ಷನ್ ತಗೊಳ್ತಾರೆ. ಓಕೆ, ಥ್ಯಾಂಕ್ ಯು. ಏನು ನಾನು ಅದೇ ಹೇಳಿದ್ದೀನಿ, ಕೆಲವು ಲೀಗಲ್ ಸೆಕ್ಷನ್ಸ್ ನಾವು ನೋಡ್ತಾ ಇದ್ದೀವಿ, ಮುಂದಕ್ಕೆ ಆ ಥರ ಮಾಡಬಾರ್ದು ಅಂತ. ಯಾಕಂದರೆ 31 ಕೇಸ್ ಇದೆ ಹಿಂದೆ. ಅದು ಪ್ಲಸ್ ಇನ್ನೊಂದು ಬೇರೆ ಬೇರೆ ಸೆಕ್ಷನ್ಸ್ ಇದು ಮಾಡ್ತಾರೆ. 2ನೇ ಕೇಸ್ ನಮ್ಮ ನಾರ್ಕೋಟಿಕ್ಸ್ ಕಂಟ್ರೋಲ್ ವಿಂಗ್ CCB ಕಡೆಯಿಂದ ಒಂದು ತುಂಬ ದೊಡ್ಡ ಒಂದು ಜಾಲ ಮತ್ತು ಪತ್ತೆಯಾಗಿದೆ ಡ್ರಗ್ಸ್ ವಿಷಯದಲ್ಲಿ. ಇದರಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 2 ಆರೋಪಿ ಮೂಲತಃ ಕೇರಳ ರಾಜ್ಯದವರು. ಅಲ್ಲಿ ಅಂದಾಜು 7 ಕೋಟಿ ವ್ಯಾಲ್ಯೂದು ಇದೆ. ನಮ್ಮ NCB ರೆಕಾರ್ಡ್ ಪ್ರಕಾರ ಓಪನ್ ಮಾರ್ಕೆಟ್ ವ್ಯಾಲ್ಯೂಯಲ್ಲಿ 13.96 crores ವ್ಯಾಲ್ಯೂ. ಇದರಲ್ಲಿ 4 kg 500 ಗ್ರಾಮ್ ಹೈಡ್ರೋಗಾಂಜಾ, 500 ಗ್ರಾಮ್ ಚರಸ್, 8335 LSD ಸ್ಟ್ರಿಪ್ಸ್ ಮತ್ತು 2 ವೀಲರ್ ಮತ್ತು ಮೊಬೈಲ್ ಫೋನ್ಸ್, ಜೊತೆಗೆ ಒಂದು ಪೋಸ್ಟ್ ಆಫೀಸಿಂದ 1 kg 500 ಗ್ರಾಮ್ಸ್ ಹೈಡ್ರೋಗಾಂಜಾ. ಇದರದ್ದು ವ್ಯಾಲ್ಯೂ ಕೂಡ ಅಂದಾಜು 3 ಕೋಟಿ ಓಪನ್ ಮಾರ್ಕೆಟಲ್ಲಿ, 1.5 ಕೋಟಿ NCB ರೆಕಾರ್ಡ್ ಪ್ರಕಾರ. ಇದು ಒಂದು ದೊಡ್ಡ ಒಫೆನ್ಸ್ ತಪ್ಪಿಸಿದ್ದಾರೆ ನಮ್ಮ CCB ಅವರು. ಯಾಕೆಂದರೆ ನಮಗೆ ಮಾಹಿತಿ ಬಂತು, ಸೋಷಲ್ ಮೀಡಿಯಾ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಆ ಸೋಷಲ್ ಮೀಡಿಯಾ ಮಾನಿಟರಿಂಗಿಂದ ನಮಗೆ ಕೆಲವು ಮಾಹಿತಿ ಆಧಾರ ಮೇಲೆ CCB ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇದು ಡಿಸ್ಟ್ರಿಬ್ಯೂಟ್ ಆಗಲಿಕ್ಕೆ ಮುಂಚೆನೇ ನಾವು ಹಿಡಿದಿದ್ದೀವಿ. ಆದರೆ ಇದು ಎಲ್ಲಿಂದ ಬಂತು ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಮತ್ತು ಯಾರ್ಯಾರಿಗೆ ಹೋಗ್ಲಿಕ್ಕಿತ್ತು ಅದ್ರ ಬಗ್ಗೆ ಕೂಡ ತನಿಖೆ ಮಾಡಲಿಕ್ಕೆ ಭಾಳ ಒಂದು ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಮುಂದಕ್ಕೆ ಇದು ಆಗಬಾರ್ದು. ಈ ಪರ್ಟಿಕ್ಯುಲರ್ ಏರಿಯಾ ಬಾಗ್ಲೂರಲ್ಲಿ ಸಿಕ್ಕಿದೆ. ಅಲ್ಲಿ ಸುತ್ತಮುತ್ತ ಕೆಲವು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಲ್ಲಿಗೆ ಇರ್ಬೋದು ಅಥವಾ ಬೇರೆ ಎಲ್ಲಿಗೆ ಸಪ್ಲೈಗೆ ಇರ್ಬೋದು. ನಾವು ಅದ್ರ ಬಗ್ಗೆ ವೆರಿಫೈ ಮಾಡ್ತಾ ಇದ್ದೀವಿ. ಬಟ್ ಒಂದು ಸ್ಪಷ್ಟ ಇದೆ, ಯಾರಿಗೆ ಸಪ್ಲೈ ಮಾಡಲಿಕ್ಕಿತ್ತು ಅದ್ರ ಬಗ್ಗೆ ಕೆಲವು ಮಾಹಿತಿ ಬಂದ ಮೇಲೆ ನಾವು ಅವ್ರ ಬಗ್ಗೆ ಖಂಡಿತ ಕ್ರಮ ತಗೊಳ್ತೀವಿ. ಮತ್ತು ಇದು ಭಾಳ ಒಂದು ಸೀರಿಯಸ್ ಇಶ್ಯೂ ಇದೆ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ LSD ಸ್ಟ್ರಿಪ್ಸ್ ಯಾವಾಗಲೂ ನಮ್ಮ ಸಿಕ್ಕಿಲ್ಲ. 8335 ಅಂದರೆ 8,335 ಸ್ಟ್ರಿಪ್ಸ್. ಇದು ತುಂಬ ಕಾಸ್ಟ್ಲಿ. ಒಂದೊಂದು ಸ್ಟ್ರಿಪ್ದು ಅಂದಾಜು 3,000 ವ್ಯಾಲ್ಯೂ ಇರ್ತದೆ.
ಜೊತೆಗೆ ಅಲ್ಲಿ ನಮ್ಮ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ಒಂದು ದೊಡ್ಡ 27 kg 239 ಗ್ರಾಮ್ ಗಾಂಜಾ ಮತ್ತು ಹಶೀಶ್ ಆಯಿಲ್ ಅಂದಾಜು ವ್ಯಾಲ್ಯೂಡ್ ಅಟ್ 55 lakhs ಅದು ಕೂಡ ಸಿಕ್ಕಿದೆ. ಈ ಪರ್ಟಿಕ್ಯುಲರ್ ಏನೋ ಇದು ಇದು ಎಲ್ಲ ಸಿಕ್ಕಿದೆ. ಒಡಿಶಾ ರಾಜ್ಯದಿಂದ ಒಬ್ಬ ಆರೋಪಿ ಅವರು, ಇದು ನಮ್ಮ ನೈಟ್ ನಾಕಾ ಚೆಕ್ ಮಾಡುವಾಗ ನಮ್ಮವ್ರು ಒಳ್ಳೆ ಕೆಲಸ ಮಾಡಿ ಹಿಡಿದಕ್ಕೆ ಸ್ಮಾಲ್ ಅಮೌಂಟ್ ಸಿಕ್ತು. ಅಲ್ಲಿಂದ ಅವ್ರು ಟ್ರೇಸ್ ಮಾಡಿ ಇದು ಎಲ್ಲ ಸಿಕ್ಕಿದೆ ಅವ್ರ ಮನೆಯಲ್ಲಿ. ಇದು ಅಂದಾಜು 55 lakhs ಇದೆ. ಸೊ ಎಲ್ಲ ಸೇರಿ ಆಲ್ಮೋಸ್ಟ್ 17 crores ಓಪನ್ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ, ಮತ್ತು 8.75 crores ನಮ್ಮ NCB ರೆಕಾರ್ಡ್ ಪ್ರಕಾರ ಇದು ವ್ಯಾಲ್ಯೂ ಸೀಸ್ ಆಗಿದೆ. ಇದರಲ್ಲಿ ಇಬ್ಬರು ಆರೋಪಿ ಬಾಗ್ಲೂರು ಕೇಸಲ್ಲಿ ಮತ್ತು ಒಬ್ಬ ಆರೋಪಿ ವೈಟ್ ಫೀಲ್ಡ್ ಕೇಸಲ್ಲಿ, ಮತ್ತು ಪೋಸ್ಟ್ ಆಫೀಸ್ದು ಈಗ ಇನ್ನು ಪತ್ತೆ ಮಾಡಬೇಕು ಎಲ್ಲಿಗೆ ಆ ಪರ್ಟಿಕ್ಯುಲರ್ ಅಡ್ರೆಸ್ ಏನಿದೆ ಅದ್ರ ಬಗ್ಗೆ ನಮ್ಮ ತನಿಖೆ ಇನ್ನೂ ಬಾಕಿ ಇದೆ. ಸೊ ಫಸ್ಟ್ CCB ಅವ್ರ ಓಕೆ, ಥ್ಯಾಂಕ್ ಯು. ವೈಟ್ ಫೀಲ್ಡ್ ಗಾಂಜಾ ಕೇಸ್ದು. ವೈಟ್ ಫೀಲ್ಡ್ ದೇ ಹ್ಯಾವ್ 2 cases. let them come for the Ganja. ಓಕೆ, ಥ್ಯಾಂಕ್ ಯು. ವೈಟ್ ಫೀಲ್ಡ್ ಸ್ಟೇಷನ್ದು ಇನ್ನೊಂದು ಭಾಳ ಒಳ್ಳೆ ಕೆಲಸ ಅವ್ರು ಮಾಡಿ 14 ಮೊಬೈಲ್ ಫೋನ್ಸ್, ಇದು ಎಲ್ಲ ಹೈ ಎಂಡ್ ಮೊಬೈಲ್ ಫೋನ್ಸ್ ಇದೆ. ಇದರಲ್ಲಿ ವಿಶೇಷ ಅಂದರೆ ಮೊನ್ನೆ ತಾನೇ ಒಂದು ದೊಡ್ಡ ಮ್ಯೂಸಿಕಲ್ ಕಾನ್ಸರ್ಟ್ ಆಗಿತ್ತು ರೂರಲ್ ಲಿಮಿಟ್ಸಲ್ಲಿ. ಸೊ ಈ ಪರ್ಟಿಕ್ಯುಲರ್ ಗ್ಯಾಂಗ್ ಏನೋ ಡೆಲ್ಲಿಯಿಂದ ಇಬ್ಬರು ಸಿಕ್ಕಿದ್ದಾರೆ, ಡೆಲ್ಲಿ ಅವರು ಇಬ್ಬರು. ಅವ್ರು ಅದೇ ಮ್ಯೂಸಿಕಲ್ ಕಾನ್ಸರ್ಟಲ್ಲಿ ಇದು 14 ಫೋನ್ ಕದ್ದಿದ್ರು, ಎಲ್ಲ ಐಫೋನ್ ಒಂದೇ ಕಾನ್ಸರ್ಟಲ್ಲಿ. ಸೊ ಅದರಲ್ಲಿ ಒಂದು ಕೇಸ್ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ರಿಜಿಸ್ಟರ್ ಆಗಿದೆ, 13 ಕೇಸ್ ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ. ಒಂದು ಕೇಸ್ ಯಾವುದು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗಿದೆ. ನಮ್ಮವ್ರು ಭಾಳ ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಇನ್ಪುಟ್ಸ್ ಮೇಲೆ ವಿದಿನ್ 1 hour ಅವರು ಲಾಡ್ಜಲ್ಲಿ ರೇಡ್ ಮಾಡಿ ಅಲ್ಲಿ ರೆಡ್ ಹ್ಯಾಂಡ್ ಅವ್ರು ಅಂದರೆ ಸಿಕ್ಕಿದೆ ನಾವು. ಆಮೇಲೆ ಅಲ್ಲಿಂದ ಇನ್ನೂ ಎಲ್ಲ ಐಫೋನ್ ಸಿಕ್ಕಿದೆ. ಸೊ ಇವರು ಡೆಲ್ಲಿಯಿಂದ ಬೈ ಫ್ಲೈಟ್ ಬೆಂಗಳೂರಿಗೆ ಬಂದು ಇಂಥದ್ದು ಮಾಡಿ. ಸೊ ನಮಗೆ ಡೌಟ್ ಇದೆ ಇಂಥದ್ದು ಎಲ್ಲೆಲ್ಲಿ ಕಾರ್ಯಕ್ರಮ ಇರ್ಬೋದು ಅಲ್ಲಿ ಹೋಗ್ತಿರ್ಬೋದು. ಈಗ ಸದ್ಯಕ್ಕೆ 14 ಫೋನ್ ಅವ್ರ ಕೈಯಲ್ಲಿ ಸಿಕ್ತು, ಎಲ್ಲ ಕೇಸಸ್ ರಿಜಿಸ್ಟರ್ಡ್ ಇದೆ. 13 ಕೇಸ್ ಚನ್ನರಾಯಪಟ್ಟಣ, 1 ಕೇಸ್ ನಮ್ಮಲ್ಲಿ. ಟೋಟಲ್ ಇದು ಬಡ ಯುನಿಕ್ ಮೋಡಸ್ ಇದೆ. ಬಟ್ ಇದರ ಬಗ್ಗೆ ನಾವು ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಕೂಡ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಈ ಥರ ದೊಡ್ಡ ಕಾನ್ಸರ್ಟ್ಸ್ ಅಥವಾ ಏನಾದರೂ ಕಾಂಗ್ರಿಗೇಷನ್ ಜನ ಜಾಸ್ತಿ ಸೇರ್ತಾ ಇರುತ್ತೆ, ಏನಾದರೂ ಕೇಸ್ ರಿಜಿಸ್ಟರ್ ಆಗಿದ್ರೆ ಇವ್ರ ಬಗ್ಗೆ ನಾವು ವೆರಿಫೈ ಮಾಡ್ತೀವಿ. ಆಸ್ ಆಫ್ ನಾವು ಅದೇ ಗೊತ್ತಾಗ್ತದೆ. ಮೇ ಬಿ ಅವ್ರು ಟಿಕೆಟ್ ತೊಗೊಂಡು ಕಾನ್ಸರ್ಟ್ ಕೂಡ ನೋಡಿರ್ಬೋದು, ಬಟ್ ಕಾನ್ಸರ್ಟಲ್ಲಿ ನೋಡ್ಬೇಕಲ್ಲ, ಇದು ಮಾಡಬಾರ್ದಲ್ಲ. ಓಕೆ, ವೈಟ್ ಫೀಲ್ಡ್ ಅವ್ರು ಬನ್ನಿ. ವೈಟ್ ಫೀಲ್ಡ್ ಡೆಲ್ಲಿ ಅವರಲ್ಲಿ ನಮ್ಮ ರೆಕಾರ್ಡ್ ಪ್ರಕಾರ ಯಾವುದೂ ಇಲ್ಲ. ಇದು ಸೇಮ್ ವೈಟ್ ಫೀಲ್ಡ್ ಟೀಮ್ ಇತ್ತು ಅದಕ್ಕೆ. ಇನ್ನೊಂದು ಕೇಸಲ್ಲಿ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನಲ್ಲಿ ಇದು ಮತ್ತೆ ನಾವು ನಮ್ಮ ಪೊಲೀಸ್ ವತಿಯಿಂದ ಅಡ್ವೈಸರೀಸ್ ಕೊಡ್ತಾ ಇದ್ದೀವಿ. PGಯಲ್ಲಿ ಸ್ವಲ್ಪ ಕರೆಕ್ಟಾಗಿ ಲ್ಯಾಪ್ಟಾಪ್ ಇಟ್ಕೊಳ್ಬೇಕು. ಮತ್ತು ಇದು ಅಂಬೂರ್ ತಾಲೂಕು ತಮಿಳ್ನಾಡುವಿಂದ ಒಬ್ಬ ಆರೋಪಿ ಸಿಕ್ಕಿದ್ದಾನೆ. ಅವ್ರ ಕಡೆಯಿಂದ ಟೋಟಲ್ 15 ಲ್ಯಾಪ್ಟಾಪ್ ರಿಕವರಿ ಆಗಿದೆ. ಇದೆಲ್ಲ PGs ಇಂದ ಥೆಫ್ಟ್ ಆಗಿರೋದು. 4 ಲ್ಯಾಪ್ಟಾಪ್ ಥೆಫ್ಟ್ ಕೇಸ್ ರಿಜಿಸ್ಟರ್ ಆಗಿದೆ ವೈಟ್ ಫೀಲ್ಡಲ್ಲಿ. ಇನ್ನು 11 ಲ್ಯಾಪ್ಟಾಪ್ ಬಗ್ಗೆ
ಅವರು ಪತ್ತೆ ಮಾಡ್ತಾ ಇದ್ದಾರೆ ಎಲ್ಲಿ ಕೇಸ್ ರಿಜಿಸ್ಟರ್ ಇದೆ. ಬಟ್ ಟೋಟಲ್ 15 ಲ್ಯಾಪ್ಟಾಪ್ ಸಿಕ್ಕಿದೆ. ಇವರು ಆರೋಪಿ ಅವರು ಮೂಲಕ ತಮಿಳುನಾಡು. ಇನ್ನೊಂದು ಕೇಸಲ್ಲಿ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 44 lakhs ಅಂದಾಜು ವ್ಯಾಲ್ಯೂದು 220 grams ಗೋಲ್ಡ್ ಮತ್ತು 3 kg 391 grams ಸಿಲ್ವರ್ ಆರ್ಟಿಕಲ್ಸ್ ಇದು ರಿಕವರಿ ಆಗಿದೆ. ಇದರಲ್ಲಿ ಟೋಟಲ್ 5 ಕೇಸ್ ಪತ್ತೆ ಆಗಿದೆ. 4 ಕೇಸ್ ಹೆಬ್ಗೋಡಿದು, 1 ಕೇಸ್ ಎಲೆಕ್ಟ್ರಾನಿಕ್ ಸಿಟಿದು, ಮತ್ತು 3 ಜನ ಆರೋಪಿ ಅವರು ಅರೆಸ್ಟ್ ಮಾಡಿದ್ದಾರೆ. ಇದು ಒಂದು ಥೆಫ್ಟ್ ಕೇಸಲ್ಲಿ ಟೆಕ್ನಿಕಲ್ ಇನ್ಪುಟ್ಸ್ ಮೇಲೆ ಮಾಡಿದ್ದಾರೆ. ಬನ್ನಿ. You are having on 6th, no? Parade. Yes, sir. Okay. Thank you. Will you please give this one in English, sir? I'll give. ನಾನು ಮುಗಿಸಿ ಆಮೇಲೆ ಕೊಡ್ತೇನೆ. ಇನ್ನೊಂದು 6ನೇ ತಾರೀಕು ಬೆಳಿಗ್ಗೆ ಫ್ರೈಡೇ, ಯಾಕೆಂದರೆ ಈ ವಾರದಲ್ಲಿ ಕೆಲವು ಕಾರ್ಯಕ್ರಮ್ಸ್ 6, 7, 8ನೇ ತಾರೀಕು ಬೇರೆ ಬೇರೆ ಕಡೆ ಮಹಿಳಾ ದಿನಾಚರಣೆ ಅಂಗವಾಗಿ ಆಗ್ತಾ ಇದೆ ಎಲ್ಲ ಕಡೆ. ಸೊ ಈ ಸರಿ ಇದು ನಮ್ಮದು ಪೊಲೀಸ್ ಫ್ರೈಡೇದು ಪರೇಡ್. ಅಂದರೆ ನಿಮಗೆ ಗೊತ್ತಿರಬೇಕು, ಪ್ರತಿ ತಿಂಗಳದು ಫಸ್ಟ್ ಫ್ರೈಡೇದು ಪರೇಡ್ ಕಮಿಷನರ್ದು ಪರೇಡ್ ಇರ್ತದೆ. ಆ ಪರೇಡಲ್ಲಿ ನಾವು ವಿಶೇಷವಾಗಿ ಮಹಿಳೆ ಸಿಬ್ಬಂದಿ ಅವರು ಎಲ್ಲ ಇರ್ತದೆ ಆ ಪರೇಡಲ್ಲಿ. ಇದರಲ್ಲಿ ವಿಶೇಷವಾಗಿ ನಮ್ಮ ಎಲ್ಲ ರಾಣಿ ಚೆನ್ನಮ್ಮ ಪಡೆ ಎಂಟೈರ್ ಸಿಟಿದು ಅದರದ್ದು ಕೂಡ ಡೆಮೋನ್ಸ್ಟ್ರೇಷನ್ ಇರ್ತದೆ. ಪ್ಲಸ್ ನಮ್ಮ ಪರಿಹಾರ NGO ಕಡೆಯಿಂದ 101 ಆಟೋ ರಿಕ್ಷಾ ಲಾಸ್ಟ್ ಇಯರ್ ನಾವು ಡೊನೇಟ್ ಮಾಡಿದ್ದೀವಿ. ಸಿಂಗಲ್ ವುಮನ್ ಡ್ರೈವರ್ಸ್, ಸಿಂಗಲ್ ಇದಕ್ಕೆ ಅದು ಯಾವ ರೀತಿ ನಡೀತಾ ಇದೆ, ಹೇಗಿದೆ, ಅದು ಎಲ್ಲರಿಗೂ ನಾವು ಕರೆದಿದ್ದೀವಿ. ಪ್ಲಸ್ ನಮ್ಮದು ಡೋನರ್ಸ್ ಯಾರಿದ್ದಾರೆ ನಮ್ಮ ಪರಿಹಾರ ವಿಂಗ್ಗೆ ಮಹಿಳಾ ಮತ್ತು ಮಕ್ಕಳು ಅವ್ರ ಬಗ್ಗೆ NGO ಏನು ರನ್ ಆಗ್ತಾ ಇದೆ ಅದರಲ್ಲಿ ನಮ್ಮ ಕಾಯಮಾಗಿ ಡೋನರ್ಸ್ ಇದ್ದಾರೆ, ಅವ್ರಿಗೆ ಕೂಡ ಇನ್ವೈಟ್ ಮಾಡಿದ್ದೀವಿ. ಸೊ ಅದಕ್ಕೆ ನಿಮಗೆ ಕೂಡ ನಾವು ಫ್ರೈಡೇ ಮಾರ್ನಿಂಗ್ 8 ಗಂಟೆಗೆ CR ಹೆಡ್ ಕ್ವಾರ್ಟರ್ 60 ಸರ್ಕಲ್ ರಿಕ್ವೆಸ್ಟ್ ಮಾಡಿ. ವುಮನ್, ಎಂಟೈರ್ ವುಮನ್ ಪಾರ್ಟಿಸಿಪೇಟ್ ಮಾಡೋರು ವುಮನ್, ಲೀಡ್ ಮಾಡೋರು ವುಮನ್. ಮತ್ತೆ ನಾವು ASI and above, Yes, sir. Assistant Sub Inspector women staff and above ಎಂಟೈರ್ ಸಿಟಿದು ಅವ್ರಿಗೆ ನಾವು ಇನ್ವೈಟ್ ಮಾಡಿದ್ದೀವಿ. ಮೋರ್ ದೆನ್ 3000 ಆಗುತ್ತೆ. ಬಟ್ ಅಲ್ಲಿ ಯಾಕೆಂದರೆ ಆ ದಿವಸ ಬಜೆಟ್ ಕೂಡ ಇದು ಇದೆ, ಬಂದೋಸ್ತಿದೆ. ಸೊ ನಾವು ನೋಡ್ಕೊಂಡು ಬಂದೋಸ್ತಲ್ಲಿ ಬಿಟ್ಟು ASI and above ವುಮೆನ್ ಸ್ಟಾಫ್ ಎಂಟೈರ್ ಸಿಟಿದು ಆ ದಿವಸ ನಾವು ಅವ್ರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತು 300 ಜನ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರು ಸೆಪ್ರೇಟು, 200 ಜನ ರಾಣಿ ಚೆನ್ನಮ್ಮದು ಅದು ಸೆಪ್ರೇಟು ಡೆಮೋನ್ಸ್ಟ್ರೇಷನ್ಸ್. ಮತ್ತು ಇವರು ಮಿಕ್ಕಿದ್ದು ಎಲ್ಲ ಸ್ಟಾಫ್ ಅವರು ಆ್ಯಸ್ ಅ ಆಡಿಯನ್ಸ್ ಇರ್ತಾರೆ. ವುಮೆನ್ ಸ್ಟಾಫ್ ASI, PSI, ಇನ್ಸ್ಪೆಕ್ಟರ್ಸ್, ACP, DCP ಎಲ್ಲರು. Followed by rallies. ರ್ಯಾಲಿ ಇಲ್ಲ, ಏನೇನು ಮಾಡ್ತಾ ಇರಬೇಕು. ಅದು ಏನಾಗಿದೆ, Parade Friday. Parade change. ಅಲ್ಲ ಏನಾಗಿದೆ ಅದು ಅದು ಅದರಲ್ಲಿ 7ನೇ ತಾರೀಕು ಸ್ಯಾಟರ್ಡೇ ನಮ್ಮದು ಇನ್ನೊಂದು ದೊಡ್ಡ ಕಾರ್ಯಕ್ರಮ ಇದೆ. CID ವಿಂಗಿಂದ ಟ್ರೈನಿಂಗ್ ಕಾರ್ಯಕ್ರಮ 9:00 ಸೈಬರ್ ನಿಮಗೆ ಇನ್ವಿಟೇಷನ್ ಬರ್ತದೆ. ಅದು ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬರು ಇನಾಗ್ರೇಟ್ ಮಾಡಿದ್ರು. ಸೊ ಹೋಲ್ ಡೇ ಪ್ರೋಗ್ರಾಮ್ ಇದೆ ಬೆಳಿಗ್ಗೆ 9:00 ಅದಕ್ಕೆ ಸಂಡೇ ಬಜೆಟ್ಗಿಂತ ಮುಂಚಿತವಾಗಿ ಇದು ಎಲ್ಲ ನಾವು ಏನಾಗಿದೆ, ನಮ್ಮದು ಫ್ರೈಡೇ ಫಿಕ್ಸ್ ಪರೇಡ್ ಇರ್ತದೆ. ಸೊ ನಾವು ನಮ್ಮದು ಪ್ರೋಗ್ರಾಮ್ ಗೊತ್ತಿದೆ, ವಾಡ ಫಿಕ್ಸ್ಡ್ ಟೈಮಿಂಗಲ್ಲಿ ಇರ್ತದೆ. 8 ಸ್ಟಾರ್ಟ್ ಮಾಡಿ 9ಕ್ಕೆ ಮುಗಿಸ್ಬಿಡ್ತೀವಿ. ನಾವು 9ಕ್ಕೆ ಮುಗಿಸ್ಬಿಡ್ತೀವಿ. 9 ಗಂಟೆ ತನಕ ನಮ್ದು ನೋ ಪ್ರಾಬ್ಲಮ್. ನಮ್ಮ ಇದಕ್ಕೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀವಿ. ಯಾಕೆಂದರೆ ಕೆಲವು ಕಾರ್ಯ ಏನಾಗಿದೆ, 6ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು ಹಲವಾರು ಕಾರ್ಯಕ್ರಮ ಇದೆ. ಸೊ ಎಲ್ಲ ಫಿಕ್ಸ್ ಇದೆ. ಸಂಡೇ ಮತ್ತೆ ಕೆಲವರು
ಬರೋದಿಲ್ಲ ಅಂತ ಅದಕ್ಕೆ ಫ್ರೈಡೇ ಫಿಕ್ಸ್ ಇದೆ 8 to 9 ಯು ಆಲ್ ಆರ್ ಇನ್ವೈಟೆಡ್. ಹಾಗೆ ವಿಚ್ ಒನ್ ಯಾವುದು? The narcotics control wing of the CCB has done very good work. The entire team led by the DCP and his officers have done extremely good work in detecting a huge quantity of hydro ganja, charas, LSD strips. The hydro ganja is around 4 kg 500 grams of charas, 8,335 LSD strips. These all add up to a value of around 13.96 crores in the open market, whereas in the NCB records it is about 6.98 crores. 2 accused have been arrested. Along with this, from the post office, we have got a consignment which had come in courier of about 1 kg 500 gram hydro ganja. All this has total adds up to around 16.96 crores of value of drugs valued in the open market, and about 8.48 crores valued in the NCB as per the NCB listing. In all the cases, first time it is there that LSD of so many huge number we have recovered. So we are trying to find out from where it has been sourced and where it was going. We have specific information of who were the target people, where it was going. However, without concrete evidence, we cannot work it out, but we are working on the thing, because how such a huge quantity was there and for whom it was going. We are working on that. Along with this, the Whitefield police station has also recovered more than 27 kgs of ganja, which is worth around 55 lakhs in the 55? Yes. 55 lakhs in the market. So this Whitefield police station and the CCB along have done an excellent work in our drive against drugs, for which we are every time trying our best to see that the city is kept free of drugs. Were they targeting any schools, colleges, or any? We told no, we have got some preliminary information. We are working on that. ಅಲ್ಲ, ಆ ಥರದ್ದು ಯಾವುದೂ ಇಲ್ಲ. ಅದು ನಾನು ನಿಮ್ಗೆ ಹೇಳಿದ್ರೆ ಎಲ್ಲಿಗೆ ಹೋಗ್ತಿದ್ದು ಅದ್ರ ಬಗ್ಗೆ ಕೆಲವು ಮಾಹಿತಿ ಬಂದಿದೆ. ಅದು ನಾವು ವೆರಿಫೈ ಮಾಡ್ತಾ ಇದ್ದೀವಿ. About this arrest related to that alleged gang rape, we have 5 have been arrested so far, and is it their first offense or third? Regarding this incident, we have issued a press note where it clearly states that 5 people have been arrested, and the victim has been asked to give more details if she has. Along with that, if any other person has any other information, can come forward and report to the Amritalli police station or the DCP Northeast. As of now, whatever information we have, as per that we have acted and we have arrested 5 people. We are working on the other angles also, if whether they were involved in other crimes. We are working on that. We are ಡ್ರಗ್ಸ್ ಪರೀಕ್ಷೆ ಪರೀಕ್ಷೆ ಮಾಡಿದ್ದು ಅಂತ ಇದು ಬಂತ ಸರ್? ಅದು ನೀವು ಬರಬೇಕು. ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ, ಅದಕ್ಕೆ ಅವ್ರು ರಿವಾರ್ಡ್ ಕೊಡ್ಲೇಬೇಕು ಅವ್ರಿಗೆ. 16 ಕೋಟಿ ಮಾಡಿದ್ದಾರೆ ಅವರು, 16 ಕೋಟಿ ಮಾಡಿದ್ದಾರೆ. ಸೊ ರಿಯಲಿ ದೇ ಹ್ಯಾವ್ ಡನ್ ಅನ್ ಎಕ್ಸಲೆಂಟ್ ವರ್ಕ್, ಅಂಡ್ ದಿಸ್ ಇಸ್ ಅಂದ್ರೆ ಬೇಸ್ಡ್ ಆನ್ ವೆರಿ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಅವ್ರು ಬಿಲ್ಡಪ್ ಮಾಡಿದ್ದಾರೆ. ಇದು ಬಿಲ್ಡಪ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಆರೋಪಿ ಯಾರು ಇದ್ದಾರೆ, ಅವರು ಹೈ ಎಂಡ್ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ತುಂಬಾ ಕಾಸ್ಟ್ಲಿ, ಮತ್ತೆ ಯಾರಿಗೂ ಆ ತರ ಎಲ್ಲ ಬಿಡಲ್ಲ. ಬಟ್ ಇವ್ರಲ್ಲಿ ಎಷ್ಟು ವರ್ಷದಿಂದ ಇದ್ರು, ಮತ್ತೆ ಅವ್ರು ಕಳೆದ ಕೆಲವು ತಿಂಗಳಿಂದ ಇದ್ರು. ಅದನ್ನು ವೆರಿಫೈ ಮಾಡ್ತಾ ಇದೀವಿ. RWA ಕೂಡ ಕೇಳ್ತೀವಿ, ನಿಮ್ದು ಏನ್ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಸಿಸ್ಟಮ್ ಇದೆ. ಯಾಕಂದ್ರೆ ಅವರು ಅಲ್ಲ, ಅದು ಬೇರೆ ಇತ್ತು. ಅದು ಬೇರೆ ಇತ್ತು. ಅದು ಅವರೇ ದಂಡ ಹಾಕಿ ಏನೋ ಮಾಡ್ತಾ ಇದ್ರು, ಅದಲ್ಲ. ಥ್ಯಾಂಕ್ ಯು. ವಿ ನೀಡ್ ಇಟ್. ಹಾ, ಕನ್ನಡದಲ್ಲಿ ಏನು ಕೇಳಿ ನಮ್ಮ DCP ನಾರ್ತ್ ಈಸ್ಟ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿ ಪ್ರತಿಯೊಂದು ಆಯಾಮದಲ್ಲಿ ಈ ಕೇಸ್ಗೆ ತನಿಖೆ ಮಾಡ್ತಾ ಇದ್ದಾರೆ ಅವರು. ಮತ್ತೆ ಜಾಯಿಂಟ್ ಕಮಿಷನರ್ ಈಸ್ಟ್ ಅವರು ಅದಕ್ಕೆ ಸೂಪರ್ವೈಸ್ ಮಾಡ್ತಾ ಇದ್ರು.
ಇಲ್ಲಿವರೆಗೆ ಮಾಹಿತಿ ಪ್ರಕಾರ ನಿನ್ನೆ ನಾವು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿನ್ನೆ ಮೊನ್ನೆ. ಅದರಲ್ಲಿ 5 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ವಿಕ್ಟಮ್ ಫಸ್ಟ್ ಹೇಳಿದ್ರು 19 ಜನ ಮೇಲೆ ಈ ಥರ ಆಗಿದೆ. ನಾವು ಅವ್ರಿಗೆ ಹೆಸರು ಕೇಳಿದ್ದೀವಿ, ಅವ್ರು ವೆರಿಫೈ ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಪ್ರೆಸ್ ಮುಖಾಂತರ ನಾವು ಅಪೀಲ್ ಮಾಡಿದ್ದೀವಿ, ಯಾರಿಗೆ ಇನ್ನೂ ಕಂಪ್ಲೇಂಟ್ ಕೊಡಲಿಕ್ಕಿದೆ ದಯವಿಟ್ಟು ಬಂದು ಮುಂದೆ ಕಂಪ್ಲೇಂಟ್ ಕೊಟ್ಟರೆ ನಾವು ಕ್ರಮ ತಗೊಳ್ತೀವಿ. ಆಸ್ ಆಫ್ ನಾವು ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಯಾವಾಗಿಂದ ಆ ಥರ ಪಾರ್ಟಿಗಳು ನಡೀತಾ ಇದೆ? ಇಲ್ಲಾಂದ್ರೆ ಯಾವಾಗಿಂದ ಈ ಥರ ನಡೀತಾ ಇಲ್ಲ? ಇದು ಫಸ್ಟ್ ಇನ್ಸ್ಟೆನ್ಸ್ ಇತ್ತು. ಇದು ಬೇರೆ ಕೇಸ್ ಇದೆ. ಇದು ಜೊತೆಗೆ ಇವರು ಬೇರೆ ಇನ್ವಾಲ್ವ್ ಆಗಿರ್ಬೋದು, ಅದ್ರ ಬಗ್ಗೆ ಪತ್ತೆ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಫ್ರೈಡೇ ಕೇಸ್ ಬಜೆಟ್